ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬಾಪ್ತಾದ ಮಧುಬನ್ ಮುರಳಿ 13/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮದು ಇದು ಈಶ್ವರೀಯ ಮಿಷನ್ ಆಗಿದೆ. ನೀವು ಎಲ್ಲರನ್ನು ತಂದೆಯವರನ್ನಾಗಿ ಮಾಡಿ ಅವರಿಂದ ಬೇಹದ್ದಿನ ಆಸ್ತಿಯನ್ನು ಕೊಡಿಸುತ್ತೀರಿ. ಇಲ್ಲಿ ಬಾಬಾ ಏನು ಹೇಳಿದರು, ಈಶ್ವರೀಯ ಮಿಷನ್ ನೋಡ್ರಿ. ಅವ್ರದ್ದು ಕ್ರಿಶ್ಚಿಯನ್ ಮಿಷನ್ನು ಯೇಸುವ್ರದ್ದು ಅಂದ್ರೇನು, ಬೇರೆ ಧರ್ಮದವ್ರನ್ನ ಕ್ರಿಶ್ಚಿಯನ್ದ್ರಾಗ ಕನ್ವರ್ಟ್ ಮಾಡಿಸ್ತಾರೆ. ನಾವೇನು ಮಾಡಬೇಕು, ಎಲ್ಲರನ್ನ ಬಾಬನ ಮಡ್ಲಿಗೆ ತಂದು ಹಾಕಬೇಕು. ಅದು ಈಶ್ವರೀಯ ಮಿಷನ್ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, ಕರ್ಮೇಂದ್ರಿಯಗಳ ಚಂಚಲತೆ ಯಾವಾಗ ಸಮಾಪ್ತಿಯಾಗುವುದು? ಅಂದರೆ ಕರ್ಮೇಂದ್ರಿಯಗಳು ಅಂದರೆ ಮನಸ್ಸು ಕೂಡ ಅಲ್ದಾಡ್ತತೆ, ಬುದ್ಧಿ ಮತ್ತು ಇವು ಕಣ್ಣು, ಮೂಗು, ಬಾಯಿ, ಕಿವಿ, ಕೈ ಇವೆಲ್ಲ ಏನು ಅವು ಅಲ್ಲಿ ಎಲ್ಲಿ ಸುಖ ಸಿಗ್ತತೋ ಅದ್ರ ಕಡೆಗೆ ಓಡ್ತಿರ್ತವೆ. ಈ ಶಾಶ್ವತವಾದ ಸುಖ ಬಿಡ್ತವೆ, ಅಲ್ಪ ಸುಖದ ಕಡೆಗೆ ಓಡ್ತಿರ್ತವೆ. ಆದರೆ ಆ ಚಂಚಲತೆ ಯಾವಾಗ ಸಮಾಪ್ತಿ ಆಗ್ತತೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಉತ್ತರ, ಯಾವಾಗ ನಿಮ್ಮ ಸ್ಥಿತಿಯು ಸತ್ತೋದವರೆಗೆ ತಲುಪುವುದೋ, ಅರ್ಥಾತ್ ಯಾವಾಗ ಆತ್ಮವು ತ್ರೇತಾದ ಸತೋ ಸ್ಥಿತಿಯವರೆಗೆ ತಲುಪುವುದೋ, ಆಗ ಕರ್ಮೇಂದ್ರಿಯಗಳ ಚಂಚಲತೆಯು ನಿಂತು ಹೋಗುವುದು. ಈಗ ನಿಮ್ಮದು ರಿಟರ್ನ್ ಜರ್ನಿ ಆಗಿದೆ. ಆದ್ದರಿಂದ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕಾಗಿದೆ. ಆತ್ಮವು ಪತಿತವಾಗುವಂಥ ಯಾವುದೇ ಕರ್ಮವನ್ನು ಮುಚ್ಚಿಟ್ಟುಕೊಂಡು ಮಾಡಬಾರದು. ಅವಿನಾಶಿ ಸರ್ಜನ್ ನಿಮಗೆ ಯಾವ ಪಥ್ಯವನ್ನು ತಿಳಿಸಿದ್ದಾರೆಯೋ ಅದರಂತೆ ನಡೆಯುತ್ತಾ ಇರಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನಾವೇ ಎಲ್ಲಿದ್ದೀವಿ? ಕಲಿಯುಗದ ಅಂತ್ಯದಲ್ಲಿ ಇದ್ದೀವಿ, ಸಂಗಮದಲ್ಲಿದ್ವಿ. ಈಗ ಕಲಿಯುಗದ್ದು ದಾಟಬೇಕು, ದ್ವಾಪರದ್ದು ದಾಟಬೇಕು. ಅಂದರೆ ತಮೋಪ್ರಧಾನ ಎಲ್ಲ ಭಸ್ಮ ಆಗಿ, ತಮೋ ಭಸ್ಮ ಆಗಿ, ರಜೋಭಸ್ಮವಾಗಿ ಯಾವಾಗ ಸತೋಕ್ಕೆ ತಲುಪ್ತಿರೋ ಆಗ ನಿಮ್ಮ ಕರ್ಮೇಂದ್ರಿಯಗಳ ಚಂಚಲತೆ ಸಮಾಪ್ತಿ ಆಗ್ತತೆ ಅಂತ ಹೇಳ್ತಾರೆ ಬಾಬಾ. ನಮ್ಮದು ಕೂಡ ಏನು ಪ್ರಯತ್ನ ಇರಬೇಕಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮುಚ್ಚಿಟ್ಕೊಂಡು ಯಾವ ತಪ್ಪು ಕೆಲಸ ಮಾಡಬೇಡ್ರಿ. ಬಾಬಾ ಏನು ಶ್ರೀಮತ ಕೊಟ್ಟಿದ್ದಾರೋ ಅದರಂತೆ ನಡಿಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಗೀತೆ, ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ, ಕೇವಲ ನೀವು ಮಕ್ಕಳಿಗಷ್ಟೇ ಅಲ್ಲ, ಯಾರೆಲ್ಲ ಆತ್ಮಿಕ ಮಕ್ಕಳು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಯಾಗಿದ್ದಾರೆಯೋ ಅವರೆಲ್ಲರೂ ತಿಳಿದುಕೊಂಡಿದ್ದಾರೆ. ನಾವು ಬ್ರಾಹ್ಮಣರಿಗೆ ತಂದೆಯು ತಿಳಿಸುತ್ತಾರೆ ಎಂದು. ಮೊದಲು ನೀವು ಶೂದ್ರರಾಗಿದ್ದಿರಿ, ನಂತರ ಬಂದು ಬ್ರಾಹ್ಮಣರಾಗಿದ್ದೀರಿ. ತಂದೆಯು ವರ್ಣಗಳ ಲೆಕ್ಕವನ್ನು ತಿಳಿಸಿದ್ದಾರೆ. ಪ್ರಪಂಚದಲ್ಲಿ ವರ್ಣಗಳನ್ನು ಸಹ ತಿಳಿದುಕೊಂಡಿಲ್ಲ, ಕೇವಲ ಗಾಯನವಿದೆ. ನೀವೀಗ ಬ್ರಾಹ್ಮಣ ವರ್ಣದವರಾಗಿದ್ದೀರಿ, ನಂತರ ದೇವತಾ ವರ್ಣದವರಾಗುತ್ತೀರಿ. ವಿಚಾರ ಮಾಡಿ, ಈ ಮಾತು ಸರಿಯೇ? ಜಡ್ಜ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನನ್ನ ಮಾತನ್ನು ಕೇಳಿ ಮತ್ತು ಪರಿಶೀಲನೆ ಮಾಡಿಕೊಳ್ಳಿ. ಜನ್ಮಾಂತರದಿಂದ ಯಾವ ಶಾಸ್ತ್ರಗಳನ್ನು ಕೇಳಿದ್ದೀರಿ ಮತ್ತು ಜ್ಞಾನಸಾಗರ ತಂದೆ ಏನನ್ನು ತಿಳಿಸಿದ್ದಾರೆಯೋ ಅದರ ಹೋಲಿಕೆ ಮಾಡಿ, ಯಾವುದು ಸರಿಯಾಗಿದೆ? ಬ್ರಾಹ್ಮಣ ಧರ್ಮ ಅಥವಾ ಕುಲವನ್ನು ಸಂಪೂರ್ಣ ಮರೆತು ಹೋಗಿದ್ದಾರೆ. ನಿಮ್ಮ ಬಳಿ ವಿರಾಟ ರೂಪದ ಚಿತ್ರವು ಸರಿಯಾಗಿ ಮಾಡಲ್ಪಟ್ಟಿದೆ, ಇದರ ಬಗ್ಗೆ ತಿಳಿಸಲಾಗುತ್ತದೆ. ಬಾಕಿ ಇಷ್ಟೊಂದು ಭುಜಗಳ ಯಾವ ಚಿತ್ರವನ್ನು ಮಾಡಿದ್ದಾರೆ ಮತ್ತು ದೇವಿಯರಿಗೆ ಆಯುಧ ಇತ್ಯಾದಿಗಳನ್ನು ತೋರಿಸಿದ್ದಾರೆಯೋ ಇದೆಲ್ಲವೂ ತಪ್ಪಾಗಿದೆ. ನೋಡ್ರಿ, ಆಯುಧ ತೋರಿಸಿರೋದು ಮತ್ತು ಭುಜಗಳು, ಬಹಳ ಕೈ ಇರೋಂಥ ದೇವತೆಗಳನ್ನ ನಾವು ಆ ಚಿತ್ರಗಳು ಮಾಡಿಬಿಟ್ಟಿದ್ದಾರೆ. ಆ ಥರ ಬಹಳ ಕೈ ಇರೋಂಥವ್ರು ಮನುಷ್ಯರು ಎಲ್ಲೂ ಇಲ್ಲ. ಯಾಕೆ ಆ ಥರ ಅಷ್ಟೊಂದು ಕೈಗಳನ್ನ ಆಯುಧಗಳನ್ನ ತೋರಿಸ್ತಾರೆ? ಅಂದರೆ ನೋಡ್ರಿ, ದೇವಿಯರಿಗೆ 8 ಕೈ ತೋರಿಸ್ತಾರೆ. ಯಾಕೆ? ಅಷ್ಟಶಕ್ತಿಗಳನ್ನು ಪಡೆದಿರ್ತಾರೆ ಅಂತ. ಈ ಥರ ಅಂದರೆ ಅವ್ರಿಗೆ ಅಷ್ಟು ಮಂದಿ ಮಾಡೋ ಕೆಲಸನ ಒಬ್ಬರೇ ಮಾಡ್ತಾರೆ. ಅಷ್ಟು ಶಕ್ತಿ ಬರ್ತಾ ಹೋಗ್ತತೆ ಯೋಗ ಮಾಡ್ದಂಗಲ್ಲ. ಇವಾಗ ಉದಾಹರಣೆ, ನಮ್ಮನ್ನೇ ಕೆಲವ್ರನ್ನ ಬರ್ರಿ ಕ್ಲಾಸಿಗೆ ಅಂದರೆ, ಇಲ್ಲ ರೀ ಮನ್ಯಾಗ ಮಕ್ಕಳು, ಪತಿ, ಎಷ್ಟೆಲ್ಲ ಕೆಲಸಗಳಿದ್ದಾವೆ ನಮಗೆ ಅಂತಾರೆ. ಬಾಬಾ ಏನಂತಾರೆ, ಇವ್ರಿಗಿದ್ರೆ ಎಷ್ಟಿರ್ತವೆ? ಮಮ್ಮ ಎಷ್ಟು ಮಂದಿನ ಪಾಲನೆ ಮಾಡಿದರು? 300 ಮಂದಿನ ಯಜ್ಞದಲ್ಲಿ 300 ಮಂದಿ ಮಕ್ಕಳನ್ನ ಪಾಲನೆ ಮಾಡಿದರು. ಅಂದರೆ ಎಷ್ಟು ಶಕ್ತಿ ಇತ್ತು ಅವರಿಗೆ. ಈ ಥರ ಹೆಚ್ಚು ಹೆಚ್ಚು ಶಕ್ತಿ ಬರೋದಕ್ಕೆ ಅಲ್ಲಿ
ಬಹಳ ಕೈಗಳನ್ನ ತೋರಿಸಿದ್ದಾರೆ. ಬಟ್ ಆ ರೀತಿ ಮನುಷ್ಯರು ಯಾರು ಇರಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ಭಕ್ತಿ ಮಾರ್ಗದ ಚಿತ್ರಗಳಾಗಿವೆ. ಈ ಕಣ್ಣುಗಳಿಂದ ಎಲ್ಲರೂ ನೋಡುತ್ತಾರೆ, ಆದರೆ ತಿಳಿದುಕೊಳ್ಳುವುದಿಲ್ಲ, ಯಾರ ಬಗ್ಗೆಯೂ ಗೊತ್ತಿಲ್ಲ. ಈಗ ನೀವು ಮಕ್ಕಳಿಗೆ ತಮ್ಮ ಆತ್ಮದ ಬಗ್ಗೆ ತಿಳಿದಿದೆ ಮತ್ತು 84 ಜನ್ಮಗಳ ಬಗ್ಗೆಯೂ ಅರ್ಥವಾಗಿದೆ. ಹೇಗೆ ತಂದೆಯು ನೀವು ಮಕ್ಕಳಿಗೆ ತಿಳಿಸಿದ್ದಾರೆಯೋ ಹಾಗೆ ನೀವು ಅನ್ಯರಿಗೂ ತಿಳಿಸಬೇಕಾಗಿದೆ. ಶಿವತಂದೆಯಂತೂ ಎಲ್ಲರ ಬಳಿಯೂ ಹೋಗುವುದಿಲ್ಲ ಅಂದಾಗ ಅವಶ್ಯವಾಗಿ ತಂದೆಗೆ ಸಹಯೋಗಿಗಳು ಬೇಕಲ್ಲವೇ? ಆದ್ದರಿಂದ ನಿಮ್ಮದು ಈಶ್ವರೀಯ ಮಿಷನ್ ಆಗಿದೆ. ನೀವು ಎಲ್ಲರನ್ನೂ ಈಶ್ವರ ತಂದೆಯವರನ್ನಾಗಿ ಮಾಡುತ್ತೀರಿ, ತಿಳಿಸುತ್ತೀರಿ. ಅವರು ನಾವು ಆತ್ಮರ ಬೇಹದ್ದಿನ ತಂದೆಯಾಗಿದ್ದಾರೆ, ಅವರಿಂದ ಬೇಹದ್ದಿನ ಆಸ್ತಿಯು ಸಿಗುವುದು. ಹೇಗೆ ಲೌಕಿಕ ತಂದೆಯನ್ನು ನೆನಪು ಮಾಡಲಾಗುತ್ತದೆ, ಆದರೆ ಅವರಿಗಿಂತಲೂ ಹೆಚ್ಚು ಪಾರಲೌಕಿಕ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ಲೌಕಿಕ ತಂದೆಯಂತೂ ಅಲ್ಪಕಾಲಕ್ಕಾಗಿ ಸುಖ ಕೊಡುತ್ತಾರೆ, ಬೇಹದ್ದಿನ ತಂದೆಯು ಬೇಹದ್ದಿನ ಸುಖ ಕೊಡುತ್ತಾರೆ. ಈಗ ನೀವು ಆತ್ಮರಿಗೆ ಈ ಜ್ಞಾನ ಸಿಗುತ್ತಾ ಇದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, 3 ತಂದೆಯರಿದ್ದಾರೆ, ಲೌಕಿಕ, ಪಾರಲೌಕಿಕ, ಅಲೌಕಿಕ. ಪಾರಲೌಕಿಕ ತಂದೆಯು ಅಲೌಕಿಕ ತಂದೆಯ ಮೂಲಕ ನಿಮಗೆ ತಿಳಿಸುತ್ತಿದ್ದಾರೆ. ಈ ತಂದೆಯನ್ನು ಯಾರೂ ಅರಿತುಕೊಂಡಿಲ್ಲ. ಬ್ರಹ್ಮನ ಚರಿತ್ರೆಯ ಬಗ್ಗೆ ಯಾರಿಗೂ ತಿಳಿದಿಲ್ಲ, ಅವರ ಕರ್ತವ್ಯವನ್ನು ಅರಿತುಕೊಂಡಿಲ್ಲ. ಕೃಷ್ಣ ಮತ್ತು ಶಿವನ ಮಹಿಮೆಯನ್ನು ಹಾಡುತ್ತಾರೆ, ಆದರೆ ಬ್ರಹ್ಮನ ಮಹಿಮೆ ಎಲ್ಲಿದೆ? ನಿರಾಕಾರ ತಂದೆಗೆ ಅಮೃತವನ್ನು ಕೊಡಲು ಅವಶ್ಯವಾಗಿ ಮುಖವಂತೂ ಬೇಕಲ್ಲವೇ? ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ಎಂದೂ ಯಥಾರ್ಥವಾಗಿ ನೆನಪು ಮಾಡುವುದಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ, ಇದು ಶಿವತಂದೆಯ ರಥವಾಗಿದೆ. ರಥಕ್ಕೂ ಶೃಂಗಾರ ಮಾಡುತ್ತಾರಲ್ಲವೇ? ಹೇಗೆ ಮಹಮ್ಮದರ ಕುದುರೆಯನ್ನು ಶೃಂಗರಿಸುತ್ತಾರೆ. ನೀವು ಮಕ್ಕಳು ಎಷ್ಟು ಚೆನ್ನಾಗಿ ಮನುಷ್ಯರಿಗೆ ತಿಳಿಸುತ್ತೀರಿ. ನೀವು ಎಲ್ಲರ ಮಹಿಮೆ ಮಾಡುತ್ತೀರಿ, ಹೇಳುತ್ತೀರಿ, ನೀವು ಈ ದೇವತೆಗಳಾಗಿದ್ದಿರಿ, ನಂತರ 84 ಜನ್ಮಗಳನ್ನು ತೆಗೆದುಕೊಂಡು ತಮೋಪ್ರಧಾನರಾಗಿದ್ದೀರಿ, ಈಗ ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ. ಅದಕ್ಕಾಗಿ ಯೋಗವು ಬೇಕು, ಆದರೆ ಅದನ್ನು ಕೆಲವರು ಬಹಳ ಕಷ್ಟವೆಂದು ತಿಳಿಯುತ್ತಾರೆ. ಇದು ಅರ್ಥವಾಗಿ ಬಿಟ್ಟರೆ ಬಹಳ ಖುಷಿಯ ನಶೆ ಇರುವುದು, ತಿಳಿಸಿಕೊಡುವವರಿಗೆ ಇನ್ನೂ ಹೆಚ್ಚು ನಶೆ ಇರುವುದು. ಬೇಹದ್ದಿನ ತಂದೆಯು ಪರಿಚಯ ಕೊಡುವುದು ಕಡಿಮೆ ಮಾತೇನು, ಆದರೆ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ಬೇಹದ್ದಿನ ತಂದೆಯ ಜೀವನ ಕಥೆಯನ್ನು ತಿಳಿಸಲು ಹೇಗೆ ಸಾಧ್ಯವೆಂದು ಹೇಳುತ್ತಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಕ್ಕಳೇ ಪಾವನರಾಗಿ, ಪತಿತ ಪಾವನ ಬನ್ನಿ ಎಂದು ನೀವು ಕರೆಯುತ್ತಿದ್ದೀರಲ್ಲವೇ? ಗೀತೆಯಲ್ಲಿಯೂ ಮನ್ಮನಾಭವ ಶಬ್ದವಿದೆ, ಆದರೆ ಅದರ ತಿಳುವಳಿಕೆಯೂ ಯಾರ ಬಳಿಯೂ ಇಲ್ಲ. ತಂದೆಯು ಆತ್ಮದ ಜ್ಞಾನವನ್ನು ಎಷ್ಟು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ. ಯಾವುದೇ ಶಾಸ್ತ್ರಗಳಲ್ಲಿ ಈ ಮಾತುಗಳಿಲ್ಲ. ಬಲೆ ಆತ್ಮವು ಬಿಂದುವಾಗಿ ಭ್ರುಕುಟಿಯ ಮಧ್ಯದಲ್ಲಿ ನಕ್ಷತ್ರ ಸಮಾನವಾಗಿದೆ ಎಂದು ಹೇಳುತ್ತಾರೆ, ಆದರೆ ಯಥಾರ್ಥ ರೀತಿಯಿಂದ ಯಾರ ಬುದ್ಧಿಯಲ್ಲಿಯೂ ಇಲ್ಲ. ಅದನ್ನು ಅರಿತುಕೊಳ್ಳಬೇಕಾಗಿದೆ. ಕಲಿಯುಗದಲ್ಲಿ ಎಲ್ಲರೂ ಅಸತ್ಯ ಮನುಷ್ಯರಿದ್ದಾರೆ, ಸತ್ಯಯುಗದಲ್ಲಿ ಸತ್ಯವಂತರಾಗಿರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಇವೆಲ್ಲವೂ ಈಶ್ವರನನ್ನು ಮಿಲ್ಲ ಮಾಡುವ ಮಾರ್ಗವಾಗಿದೆ ಎಂದು ತಿಳಿಯುತ್ತಾರೆ. ಆದ್ದರಿಂದ ನೀವು ಮೊದಲು ಇಲ್ಲಿಗೆ ಏಕೆ ಬಂದಿದ್ದೀರಿ ಎಂದು ಫಾರ್ಮ್ ತುಂಬಿಸಿ. ಇದಕ್ಕಿಂತಲೂ ನೀವು ಬೇಹದ್ದಿನ ತಂದೆಯ ಪರಿಚಯ ಕೊಡಬೇಕಾಗಿದೆ. ಆತ್ಮದ ತಂದೆ ಯಾರು ಎಂದು ನೀವು ಕೇಳುತ್ತೀರಿ. ಸರ್ವವ್ಯಾಪಿ ಎಂದು ಹೇಳುವುದರಿಂದ ಯಾವುದೇ ಅರ್ಥವೇ ಬರುವುದಿಲ್ಲ. ಎಲ್ಲರ ತಂದೆ ಯಾರು? ಇದು ಮುಖ್ಯ ಮಾತಾಗಿದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು 2500 ವರ್ಷದಿಂದ ಭಕ್ತಿ ಮಾಡಿವಿ, ಆದರೂ ನಮ್ಮ ಕೂಗು ಭಗವಂತನಿಗೆ ಮುಟ್ಟಲಿಲ್ಲ. ಯಾಕೆ? ಏನು ಅಜ್ಞಾನದಲ್ಲಿ ಬಂದ್ವಿ. ಒಂದೇನು, ಆತ್ಮನೇ ಪರಮಾತ್ಮ, ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂದ್ವಿ. ಎಲ್ಲ ಕಡೆ ಪರಮಾತ್ಮ ಇಲ್ಲ. ಸೂರ್ಯನ ಬಿಸಿಲು ಹೇಗೆ ಎಲ್ಲ ಕಡೆ ಬೀಳುತ್ತೋ ಹಾಗೆ ಪರಮಾತ್ಮನ ಶಕ್ತಿಗಳು ಎಲ್ಲ ಕಡೆ ಇದ್ದಾವೆ, ಆದರೆ ಪರಮಾತ್ಮ ತಂದೆ ಎಲ್ಲಿದ್ದಾರೆ? ಪರಂಧಾಮದಲ್ಲಿದ್ದಾರೆ. ಅವರು ಎಲ್ಲ ಕಡೆ ಇಲ್ಲ. ನಾವು ಎಲ್ಲ ಕಡೆ ಇದ್ದಾನೆ ಅಂತ ಪೂಜೆ ಮಾಡಿದ್ವಿ, ಎಲ್ಲ ಕಡೆ ಇಲ್ಲ, ನಮ್ಮ ಕೂಗು ಮುಟ್ಟಲಿಲ್ಲ, ಸುಖ ಸಿಗಲಿಲ್ಲ. ಅದು ಒಂದು ತಪ್ಪಾಯಿತು. ಇನ್ನೊಂದೇನು ತಪ್ಪಾಯಿತು? ದೇವಾತ್ಮಗಳನ್ನೇ ಭಗವಂತ ಅಂತ ಪೂಜೆ ಮಾಡಿದ್ವಿ, ಕಣ್ಣಿಗೆ ಕಾಣೋರು ಪೂಜೆ ಮಾಡಿದ್ವಿ, ಆದರೆ ಕಣ್ಣಿಗೆ ಕಾಣೋರು ದೇವಾತ್ಮಗಳು, ಕಣ್ಣಿಗೆ ಕಾಣದವರು ಪರಮಾತ್ಮ. ಆದರೆ ನಿರಾಕಾರನ ಅರಿಯೋ ಶಕ್ತಿ ಇಲ್ಲದೆ ನಾವು ಕಣ್ಣಿಗೆ ಕಾಣೋರನ್ನೇ ಭಗವಂತ ಅಂತ ಪೂಜೆ ಮಾಡಿದ್ವಿ. ಅವರು ಕೂಡ ದೈವಶಕ್ತಿನ ಯಾರಿಂದ ತುಂಬ್ಕೊಂಡಾರೆ? ತಂದೆಯಿಂದನೇ ತುಂಬ್ಕೊಂಡಾರೆ. ಅಂದರೆ
ಇವಾಗ ಮೂಲ ಯಾರು? ಶಿವ ತಂದೆ, ಸುಪ್ರೀಂ ಸೋಲು. ಇವರು ಪರಮಾತ್ಮನಿಂದ ಇಷ್ಟು ತುಂಬ್ಕೊಂಡಾರ, ನಮಗೆ ಕೊಡಂದ್ರೆ ಇನ್ನೆಷ್ಟು ಕೊಡ್ತಾರೆ. ಅದಕ್ಕೆ ಇವ್ರನ್ನ ಎಷ್ಟು ಪೂಜೆ ಮಾಡಿದರೂ ನಮ್ಮ ಪಾಪಗಳು ಭಸ್ಮ ಆಗಲಿಲ್ಲ, ನಮಗೆ ಸುಖ ಸಿಗಲಿಲ್ಲ. ಅದಕ್ಕೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನೀವು ಸತ್ಯ ತಂದೆಯ ಪರಿಚಯ ಕೊಡಬೇಕಾಗಿದೆ. ಸರ್ವವ್ಯಾಪಿ ಎಂದು ಹೇಳುವುದರಿಂದ ಯಾವ ಅರ್ಥವೂ ಬರುವುದಿಲ್ಲ. ಎಲ್ಲರ ತಂದೆ ಯಾರು? ಇದು ಮುಖ್ಯ ಮಾತಾಗಿದೆ. ತಮ್ಮ ತಮ್ಮ ಮನೆಯಲ್ಲಿಯೂ ನೀವು ತಿಳಿಸಬಲ್ಲಿರಿ. ಏಣಿ, ತ್ರಿಮೂರ್ತಿ, ಕಲ್ಪವೃಕ್ಷ, ಈ ಒಂದೆರಡು ಮುಖ್ಯ ಚಿತ್ರಗಳು ಬಹಳ ಅತ್ಯವಶ್ಯಕವಾಗಿದೆ. ಕಲ್ಪವೃಕ್ಷದ ಚಿತ್ರದಿಂದ ಎಲ್ಲ ಧರ್ಮದವರು ಸಹ ಅರಿತುಕೊಳ್ಳುತ್ತಾರೆ. ನಮ್ಮ ಧರ್ಮವು ಯಾವಾಗ ಆರಂಭವಾಯಿತು? ನಾವು ಈ ಲೆಕ್ಕದಿಂದ ಸ್ವರ್ಗದಲ್ಲಿ ಹೋಗಲು ಸಾಧ್ಯವೇ ಎಂದು. ಯಾರು ಕೊನೆಯಲ್ಲಿ ಬರುವರೋ ಅವರು ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ. ಬಾಕಿ ಶಾಂತಿಧಾಮದಲ್ಲಿ ಹೋಗುತ್ತಾರೆ. ವೃಕ್ಷದ ಚಿತ್ರದಿಂದಲೂ ಬಹಳ ಸ್ಪಷ್ಟವಾಗುತ್ತದೆ. ಯಾವ ಯಾವ ಧರ್ಮಗಳು ಕೊನೆಯಲ್ಲಿ ಬಂದಿವೆಯೋ ಆ ಧರ್ಮದ ಆತ್ಮಗಳು ಅವಶ್ಯವಾಗಿ ಮೇಲೆ ಹೋಗಿ ವಿರಾಜಮಾನರಾಗುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಇಡೀ ತಳಹದಿಯನ್ನು ಹಾಕಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮದ ಸಸಿಯಂತೂ ನಾಟಿ ಆಯಿತು, ಆದರೆ ವೃಕ್ಷದ ಎಲೆಗಳನ್ನು ಸಹ ನೀವು ತಯಾರು ಮಾಡಬೇಕಾಗಿದೆ. ಎಲೆಗಳಿಲ್ಲದೆ ವೃಕ್ಷವಿರುವುದಿಲ್ಲ. ಆದ್ದರಿಂದ ತಂದೆಯು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಲು ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ. ಅನ್ಯ ಧರ್ಮದವರಿಗೆ ಎಲೆಗಳನ್ನು ತಯಾರು ಮಾಡಬೇಕಾಗಿಲ್ಲ. ಅವರಂತೂ ಆ ಧರ್ಮಪಿತರ ಹಿಂದೆ ಮೇಲಿಂದ ಬರುತ್ತಾರೆ, ತಳಹದಿಯನ್ನು ಹಾಕುತ್ತಾರೆ ಮತ್ತು ಎಲೆಗಳು ಅವರ ಹಿಂದೆ ಮೇಲಿನಿಂದ ಬರತೊಡಗುತ್ತಾರೆ. ಆದರೆ ನೀವು ವೃಕ್ಷದ ವೃದ್ಧಿಗಾಗಿ ಪ್ರದರ್ಶನಿ ಮುಂತಾದವುಗಳನ್ನು ಮಾಡುತ್ತೀರಿ. ಇದರಿಂದ ಎಲೆಗಳು ಹೊರಡುತ್ತವೆ ಮತ್ತು ಬಿರುಗಾಳಿ ಬಂದರೆ ಬಿದ್ದು ಹೋಗುತ್ತವೆ, ಬಾಡಿ ಹೋಗುತ್ತವೆ. ಅಂದ್ರೇನು? ಪ್ರದರ್ಶನಿಯಲ್ಲಿ ಕೆಲವು ಮಂದಿ ಜ್ಞಾನಕ್ಕೆ ಬರ್ತಾರೆ, ಬಟ್ ಯಾರ್ದೋ ಮಾತು ಕೇಳಿ ಕೆಲವರು ಬಿಟ್ಟು ಬಿಡ್ತಾರೆ, ಮಾಯೆಗೂ ವಶ ಆಗ್ತಿರ್ತಾರೆ. ಈ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ. ಇದರಲ್ಲಿ ಯುದ್ಧದ ಯಾವುದೇ ಮಾತಿಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ. ನೀವು ಎಲ್ಲರಿಗೆ ಹೇಳುತ್ತೀರಿ, ಮತ್ಯಾವುದೆಲ್ಲ ರಚನೆ ಇದೆಯೋ ಅದೆಲ್ಲವನ್ನು ಬಿಡಿ. ರಚನೆಯಿಂದ ಎಂದೂ ಆಸ್ತಿ ಸಿಗಲು ಸಾಧ್ಯವಿಲ್ಲ. ರಚನೆ ಅಂದರೆ ಯಾರು? ಇವಾಗ ದೇವತೆಗಳು, ಕೃಷ್ಣ, ರಾಮ, ಇವರೆಲ್ಲ ಏನಾದರು ರಚನೆಗಳು. ಅಂದರೆ ಆ ದೈವಶಕ್ತಿನೂ ಯಾರಿಂದ ಪಡ್ಕೊಂಡ್ರು? ತಂದೆಯಿಂದನೇ. ತಂದೆನೇ ದೈವಶಕ್ತಿ ತುಂಬಿ ಅವ್ರನ್ನ ದೇವತೆಗಳನ್ನಾಗಿ ಮಾಡ್ಯಾರ. ಅಂದರೆ ಮಾಡೋ ರಚಯಿತ ಯಾರು? ಶಿವಬಾಬಾ ಒಬ್ಬರೇ. ಅದಕ್ಕೆ ಶಿವಬಾಬನಿಂದ ಮಾತ್ರ ಆಸ್ತಿ ಸಿಗ್ತತೆ ಅಂತ ಬಾಬಾ ಹೇಳ್ತಾರೆ. ರಚನೆಯಿಂದ ಎಂದೂ ಆಸ್ತಿ ಸಿಗಲು ಸಾಧ್ಯವಿಲ್ಲ. ರಚಯಿತ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ, ಮತ್ಯಾರ ನೆನಪು ಬರಬಾರದು. ತಂದೆಯ ಮಕ್ಕಳಾಗಿ ಜ್ಞಾನದಲ್ಲಿ ಬಂದು ಮತ್ತೆ ಒಂದು ವೇಳೆ ಇಂಥ ಯಾವುದೇ ಕರ್ಮ ಮಾಡುತ್ತಾರೆಂದರೆ ಅದರ ಹೊರೆಯು ತಲೆ ಮೇಲೆ ಇರುತ್ತದೆ. ತಂದೆಯು ಪಾವನರನ್ನಾಗಿ ಮಾಡಲು ಬರುತ್ತಾರೆ. ಮತ್ತೆ ಒಂದು ವೇಳೆ ಅಂಥ ಕೆಲಸವನ್ನು ಮಾಡಿದರೆ ಇನ್ನೂ ಪತಿತರಾಗಿ ಬಿಡುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ತಮಗೆ ನಷ್ಟವಾಗುವಂಥ ಯಾವುದೇ ಕೆಲಸವನ್ನು ಮಾಡಬೇಡಿ. ಏನು ಹೇಳಿದರು ಬಾಬಾ? ನಷ್ಟವಾಗುವಂಥ ಯಾವುದೇ ಕೆಲಸ ಮಾಡಬೇಡ್ರಿ. ಅಂದ್ರೇನು? ಈಗ ಉಲ್ಟಾ ಕೆಲಸ ಮಾಡಿದಾಗ ಏನಾಗ್ತದೆ? ಅಲ್ಲಿ ನೆಗೆಟಿವ್ ಎನರ್ಜಿ ಬರ್ತದೆ. ನಮ್ಮ ಆತ್ಮದಾಗ ನೆಗೆಟಿವ್ ಎನರ್ಜಿ ಬಂತಂದರೆ ಪರಂಧಾಮಕ್ಕೆ ಹಾರಲ್ಲ, ಯೋಗ ಇರಲ್ಲ, ಇನ್ನೂ ಹೆಚ್ಚು ಹೆಚ್ಚು ಮಾಯೆಗೆ ವಶ ಆಗ್ತಾ ಸ್ಥಿತಿನ ಕೆಡಿಸ್ಕೊಂಡು ಮತ್ತೆ ದುಃಖದಲ್ಲಿ ಹೋಗ್ಬೇಕಾಗ್ತದೆ. ಅದಕ್ಕೆ ಉಲ್ಟಾ ಕೆಲಸ ಮಾಡಬೇಡ್ರಿ ಅಂತಾರೆ ಬಾಬಾ. ತಂದೆಯ ನಿಂದನೆಯಾಗುತ್ತದೆ ಅಲ್ಲವೇ? ಅಲ್ಲಿ ನಮ್ಮ ಚಲನವಲನ ನೋಡಿ ಅಲ್ಲಿ ಏನಂತಾರೆ, ಇವರು ಓಂ ಶಾಂತಿಗೆ ಹೋಗಿ ಇದನ್ನೇ ಕಲ್ತಾರೇನೋ ಅಂತಾರೆ. ಅಲ್ಲಿ ಯಾರಿಗೆ ನಿಂದನೆ ಮಾಡ್ದಂಗೆ ಆಯಿತು? ಬಾಬಾಗೆ. ವಿಕರ್ಮಗಳು ಹೆಚ್ಚಾಗುವಂಥ ಕರ್ಮವನ್ನು ಮಾಡಬೇಡಿ. ಪಥ್ಯವನ್ನು ಇಡಬೇಕಾಗಿದೆ. ಔಷಧಿಯನ್ನು ಕೊಡುವಾಗಲೂ ಪಥ್ಯವನ್ನು ಇಡಲಾಗುತ್ತದೆ. ಈ ಹುಳಿ ಇತ್ಯಾದಿಯನ್ನು ತಿನ್ನಬಾರದೆಂದು ವೈದ್ಯರು ಹೇಳಿದರೆ ಅದನ್ನು ಪಾಲಿಸಬೇಕು. ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳಬೇಕಾಗಿದೆ. ಒಂದು ವೇಳೆ ಮುಚ್ಚಿಟ್ಟುಕೊಂಡು ತಿನ್ನುತ್ತಿದ್ದರೆ ಮತ್ತೆ ಆ ಔಷಧಿಯ ಪ್ರಭಾವ ಬೀರುವುದಿಲ್ಲ. ಅದಕ್ಕೆ ಆಸಕ್ತಿ ಎಂದು ಹೇಳಿದ್ದಾರೆ. ತಂದೆಯು ಮಕ್ಕಳೇ ಇದನ್ನು ಮಾಡಬೇಡಿ ಎಂದು ಶಿಕ್ಷಣ ಕೊಡುತ್ತಾರೆ. ಸರ್ಜನ್ ಅಲ್ಲವೇ ಬಾಬಾ? ಮನಸ್ಸಿನಲ್ಲಿ ಬಹಳ ಸಂಕಲ್ಪಗಳು ಬರುತ್ತವೆಂದು ಬರೆಯುತ್ತಾರೆ. ಮಕ್ಕಳೇ,
ಎಚ್ಚರಿಕೆಯಿಂದಿರಬೇಕಾಗಿದೆ. ಕೆಟ್ಟ ಸ್ವಪ್ನಗಳು, ಮನಸ್ಸಿನಲ್ಲಿ ಸಂಕಲ್ಪ ಇತ್ಯಾದಿಗಳು ಬಹಳ ಬರುತ್ತವೆ. ಇದಕ್ಕೆ ಹೆದರಬಾರದು. ಸತ್ಯ ತ್ರೇತಾಯುಗದಲ್ಲಿ ಈ ಮಾತುಗಳು ಬರುವುದಿಲ್ಲ. ನೀವು ಎಷ್ಟು ಸಮೀಪವಾಗತೊಡಗುವಿರೋ, ಸತೋ ಸ್ಥಿತಿಯವರೆಗೆ ತಲುಪುವಿರೋ, ಆಗ ಕರ್ಮೇಂದ್ರಿಯಗಳ ಚಂಚಲತೆಯು ನಿಂತು ಹೋಗುವುದು. ಕರ್ಮೇಂದ್ರಿಯಗಳು ವಶವಾಗುತ್ತವೆ. ಸತ್ಯ ತ್ರೇತಾಯುಗದಲ್ಲಿ ವಶದಲ್ಲಿರುತ್ತವಲ್ಲವೇ? ಯಾವಾಗ ಆ ತ್ರೇತಾದ ಸ್ಥಿತಿಯನ್ನು ತಲುಪುವಿರೋ ಆಗ ವಶವಾಗುತ್ತದೆ. ಮತ್ತು ಸತ್ಯಯುಗದ ಸ್ಥಿತಿಯಲ್ಲಿ ಬಂದಾಗ ಸತೋಪ್ರಧಾನರಾಗಿ ಬಿಡುತ್ತೀರಿ. ಆಗ ಎಲ್ಲ ಕರ್ಮೇಂದ್ರಿಯಗಳು ಪೂರ್ಣ ವಶವಾಗುತ್ತವೆ. ಕರ್ಮೇಂದ್ರಿಯಗಳು ವಶದಲ್ಲಿತ್ತಲ್ಲವೇ? ಇದೇನು ಹೊಸ ಮಾತಲ್ಲ. ಇಂದು ಕರ್ಮೇಂದ್ರಿಯಗಳಿಗೆ ವಶವಾಗಿದ್ದೀರಿ. ಸತ್ಯ, ತ್ರೇತ, ಹೆಚ್ಚು ಕಡಿಮೆ ದ್ವಾಪರ. ಕರ್ಮೇಂದ್ರಿಯಗಳು ದ್ವಾಪರದಲ್ಲಿ ಸಂಪೂರ್ಣ ಇಲ್ಲ, ಸತ್ಯ ತ್ರೇತದಲ್ಲಿ ಮಾತ್ರ ಸಂಪೂರ್ಣ ಕರ್ಮೇಂದ್ರಿಯಗಳು ನಮ್ಮ ಆತ್ಮದ ವಶದಲ್ಲಿರ್ತವೆ. ಈಗ ಕರ್ಮೇಂದ್ರಿಯಗಳಿಗೆ ನಾವೇ ವಶ ಆಗಿಬಿಟ್ಟಿವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಪರಿಶ್ರಮ ಪಟ್ಟು ಪಾವನವಾಗುವುದರಿಂದ ಖುಷಿಯ ನಶೆಯೂ ಏರುವುದು. ಯಾವಾಗ ನಿಮಗೆ ಕರ್ಮೇಂದ್ರಿಯಗಳು ಶಾಂತವಾಗುತ್ತವೋ ಆಗ ನಿಮಗೆ ಇನ್ನು ಯಾವುದೇ ಬಿರುಗಾಳಿಗಳು ಬರುವುದಿಲ್ಲವೆಂಬುದು ಅನುಭವವಾಗುವುದು. ಆ ಸ್ಥಿತಿಯೂ ಬರುವುದು. ಮತ್ತೆ ಸತೋಪ್ರಧಾನತೆಯಲ್ಲಿ ಹೊರಟು ಹೋಗುವಿರಿ. ಯಾರೇ ಬಂದರೂ ಸಹ ಅವರಿಗೆ ತಿಳಿಸಬೇಕು. ಹೇಗೆ ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಯಾರು 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರೇ ತಿಳಿದುಕೊಳ್ಳುತ್ತಾರೆ. ಮತ್ತೆ ಹೇಳುತ್ತಾರೆ, ನಾವೀಗ ತಂದೆಯನ್ನು ನೆನಪು ಮಾಡಿ ಮಾಲೀಕರಾಗಬೇಕಾಗಿದೆ. 84 ಜನ್ಮಗಳನ್ನು ಅರಿತುಕೊಳ್ಳದೇ ಇದ್ದರೆ ಬಹುಶಃ ಅವರು ರಾಜಧಾನಿಗೆ ಮಾಲೀಕರಾಗುವುದಿಲ್ಲ. ನಾವಂತೂ ಧೈರ್ಯ ತರಿಸುತ್ತೇವೆ, ಒಳ್ಳೆಯ ಮಾತನ್ನು ತಿಳಿಸುತ್ತೇವೆ, ನೀವು ಕೆಳಗಿಳಿಯುತ್ತೀರಿ. ಯಾರು 84 ಜನ್ಮಗಳನ್ನು ತೆಗೆದುಕೊಂಡಿರುವರೋ ಅವರಿಗೆ ಬಹಳ ಬೇಗನೆ ಸ್ಮೃತಿ ಬರುವುದು. ತಂದೆಯು ತಿಳಿಸುತ್ತಾರೆ, ನೀವು ಶಾಂತಿಧಾಮದಲ್ಲಿ ಪವಿತ್ರರಾಗಿದ್ದೀರಲ್ಲವೇ? ಈಗ ಮತ್ತೆ ನಿಮಗೆ ಶಾಂತಿಧಾಮ ಸುಖಧಾಮದಲ್ಲಿ ಹೋಗುವ ಮಾರ್ಗವನ್ನು ತಿಳಿಸುತ್ತೇನೆ. ಮತ್ಯಾರೂ ಮಾರ್ಗವನ್ನು ತಿಳಿಸಲು ಸಾಧ್ಯವಿಲ್ಲ. ಶಾಂತಿಧಾಮಕ್ಕೂ ಸಹ ಪಾವನ ಆತ್ಮರೇ ಹೋಗಲು ಸಾಧ್ಯ. ಎಷ್ಟು ತುಕ್ಕು ಕಳೆಯುತ್ತಾ ಹೋಗುವುದೋ ಅಷ್ಟು ಶ್ರೇಷ್ಠ ಪದವಿ ಸಿಗುವುದು. ತುಕ್ಕು ಅಂದ್ರೇನು? ಪಾಪ. ಆತ್ಮದ ಪಾಪ ಭಸ್ಮ ಆದಂಗೆಲ್ಲ ಶ್ರೇಷ್ಠ ಪದವಿ ಸಿಗ್ತದೆ ಅಂತಾರೆ ಬಾಬಾ. ಯಾರೆಷ್ಟು ಪುರುಷಾರ್ಥ ಮಾಡುವರೋ ಪ್ರತಿಯೊಬ್ಬರ ಪುರುಷಾರ್ಥವನ್ನಂತೂ ನೀವು ನೋಡುತ್ತಿದ್ದೀರಿ. ತಂದೆಯು ಸಹ ಬಹಳ ಒಳ್ಳೆಯ ಸಹಯೋಗವನ್ನು ನೀಡುತ್ತಾರೆ. ಇವರಂತೂ ಹಳೆಯ ಮಗುವಾಗಿದ್ದಾರೆ ಎಂದು ನೀವು ಪ್ರತಿಯೊಬ್ಬರ ನಾಡಿಯನ್ನು ನೋಡಿ ತಿಳಿದುಕೊಳ್ಳುತ್ತೀರಲ್ಲವೇ? ಯಾರು ಬುದ್ಧಿವಂತರಾಗಿರುವರೋ ಅವರು ಕೂಡಲೇ ತಿಳಿದುಕೊಳ್ಳುತ್ತಾರೆ. ಬೇಹದ್ದಿನ ತಂದೆಯಾಗಿದ್ದಾರೆ. ಅವರಿಂದ ಅವಶ್ಯವಾಗಿ ಆಸ್ತಿಯು ಸಿಗಬೇಕು. ಅದು ಸಿಕ್ಕಿತ್ತು, ಈಗ ಪುನಃ ಸಿಗುತ್ತಿದೆ. ಗುರಿ ದೇಹವೂ ಸಹ ಸಮ್ಮುಖದಲ್ಲಿದೆ. ತಂದೆಯು ಯಾವಾಗ ಸ್ವರ್ಗದ ಸ್ಥಾಪನೆ ಮಾಡಿದ್ದರೋ ಆಗ ನೀವು ಸ್ವರ್ಗದ ಮಾಲೀಕರಾಗಿದ್ದಿರಿ. ಮತ್ತೆ 84 ಜನ್ಮಗಳನ್ನು ತೆಗೆದುಕೊಂಡು ಕೆಳಗಿಳಿಯುತ್ತಾ ಬಂದಿದ್ದೀರಿ. ಈಗ ನಿಮ್ಮದು ಅಂತಿಮ ಜನ್ಮವಾಗಿದೆ. ಇತಿಹಾಸವು ಅವಶ್ಯವಾಗಿ ಪುನರಾವರ್ತನೆಯಾಗುವುದಲ್ಲವೇ? ನೀವು ಇಡೀ 84 ಜನ್ಮಗಳ ಲೆಕ್ಕವನ್ನು ತಿಳಿಸುತ್ತೀರಿ. ಎಷ್ಟು ತಿಳಿದುಕೊಳ್ಳುವರೋ ಅಷ್ಟು ಎಲೆಗಳು ತಯಾರಾಗುತ್ತಾ ಹೋಗುತ್ತಾರೆ. ನೀವು ಸಹ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾ ಹೋಗುತ್ತೀರಲ್ಲವೇ? ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾರು ಎಷ್ಟೆಷ್ಟು ಜ್ಞಾನನ ತಿಳ್ಕೊತೀರೋ ಅಷ್ಟಷ್ಟು ನೀವು ಎಲೆಗಳನ್ನ ತಯಾರು ಮಾಡ್ತಾ ಹೋಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ಹೇಳುತ್ತೀರಿ, ನಾವು ಇಡೀ ವಿಶ್ವವನ್ನು ಮಾಯೆಯ ಬಂಧನದಿಂದ ಬಿಡಿಸಲು ಬಂದಿದ್ದೇವೆ. ತಂದೆಯು ತಿಳಿಸುತ್ತಾರೆ, ನಾನು ಎಲ್ಲರನ್ನೂ ರಾವಣನಿಂದ ಬಿಡಿಸಲು ಬರುತ್ತೇನೆ. ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ. ತಂದೆಯು ಜ್ಞಾನಸಾಗರನಾಗಿದ್ದಾರೆ. ನೀವು ಸಹ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಮಾಸ್ಟರ್ ಜ್ಞಾನಸಾಗರರಾಗುತ್ತೀರಿ. ಬಾಬಾ ಏನು ಹೇಳ್ತಾರೆ, ಜ್ಞಾನವೇ ಬೇರೆ, ಭಕ್ತಿಯೇ ಬೇರೆ. ನೀವು ತಿಳಿದುಕೊಂಡಿದ್ದೀರಿ, ಭಾರತದ ಪ್ರಾಚೀನ ರಾಜಯೋಗವನ್ನು ತಂದೆಯೇ ಕಲಿಸಿಕೊಡುತ್ತಾರೆ. ಯಾವುದೇ ಮನುಷ್ಯರು ಕಲಿಸಿಕೊಡಲು ಸಾಧ್ಯವಿಲ್ಲ. ಆದರೆ ಈ ಮಾತನ್ನು ಎಲ್ಲರಿಗೆ ತಿಳಿಸುವುದು ಹೇಗೆ? ಇಲ್ಲಂತೂ ಅಸುರರ ವಿಘ್ನಗಳು ಬಹಳ ಬರುತ್ತವೆ. ಬಹುಶಃ ಯಜ್ಞದಲ್ಲಿ ಕೆಸರು ಹಾಕುತ್ತಾರೇನೋ ಎಂದು ಮೊದಲು ತಿಳಿದುಕೊಳ್ಳುತ್ತಿದ್ದಿರಿ. ಆದರೆ ಈ ವಿಘ್ನಗಳನ್ನು ಹೇಗೆ ಹಾಕುತ್ತಾರೆಂದು ಈಗ ನಿಮಗೆ ಅರ್ಥವಾಗುತ್ತದೆ. ನಥಿಂಗ್ ನ್ಯೂ. ಕಲ್ಪದ ಮೊದಲು ಸಹ ಇದು ಆಗಿತ್ತು. ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರವು ಸುತ್ತುತ್ತಿರುತ್ತದೆ. ತಂದೆಯು ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ತಂದೆಯು ನಮಗೆ ಲೈಟ್ ಹೌಸ್ನ
ಬಿರುದನ್ನು ಕೊಡುತ್ತಾರೆ. ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಜೀವನ್ಮುಕ್ತಿಧಾಮ. ನೀವು ಶಾಂತಿಧಾಮಕ್ಕೆ ಹೋಗಿ ಮತ್ತೆ ಸುಖಧಾಮದಲ್ಲಿ ಬರಬೇಕಾಗಿದೆ. ಇದು ದುಃಖಧಾಮವಾಗಿದೆ. ತಂದೆ ತಿಳಿಸುತ್ತಾರೆ, ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಅದೆಲ್ಲವನ್ನು ಮರೆಯಿರಿ. ತಮ್ಮ ಶಾಂತಿಧಾಮವನ್ನು ನೆನಪು ಮಾಡಿ. ಆತ್ಮವು ತನ್ನ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇದಕ್ಕೆ ಅವ್ಯಭಿಚಾರಿ ಯೋಗವೆಂದು ಹೇಳಲಾಗುತ್ತದೆ. ಅವ್ಯಭಿಚಾರಿ ಯೋಗ. ವ್ಯಭಿಚಾರಿ ಅಂದರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಹಿಡಿಯೋದು. ಅವ್ಯಭಿಚಾರಿ ಅಂದರೆ ಒಬ್ಬರಲ್ಲೇ ಇರೋದು. ಅಂದರೆ ಈಗ ನಾವು ಬಾಬನ ಜೊತೆಗೆ ಮಾಡ್ತಾ ಇರೋದು ಯಾವುದು? ಅವ್ಯಭಿಚಾರಿ ಯೋಗ. ಬಾಬಾ ಏನು ಹೇಳ್ತಾ ಇದ್ದಾರೆ? ಜ್ಞಾನವನ್ನು ಸಹ ಒಬ್ಬರಿಂದಲೇ ಕೇಳಬೇಕಾಗಿದೆ. ಇದು ಅವ್ಯಭಿಚಾರಿ ಜ್ಞಾನವಾಗಿದೆ. ನೆನಪು ಸಹ ಒಬ್ಬರನ್ನೇ ಮಾಡಿ. ನನ್ನವರು ಒಬ್ಬ ತಂದೆ ವಿನಃ ಬೇರೆ ಯಾರೂ ಇಲ್ಲ. ಎಲ್ಲಿಯವರೆಗೆ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಒಬ್ಬರ ನೆನಪು ಬರುವುದಿಲ್ಲ. ಆತ್ಮವು ಹೇಳುತ್ತದೆ, ನಾನಂತೂ ಒಬ್ಬ ತಂದೆಯವನೇ ಆಗಿದ್ದೇನೆ. ನಾನು ತಂದೆಯ ಬಳಿ ಹೋಗಬೇಕಾಗಿದೆ. ಈ ಶರೀರವಂತೂ ಹಳೆಯದು, ಜಡ್ಜಡೀಭೂತವಾಗಿದೆ. ಇದರಲ್ಲಿಯೂ ಮಮತೆಯನ್ನಿಟ್ಟುಕೊಳ್ಳಬಾರದು. ಇದು ಜ್ಞಾನದ ಮಾತಾಗಿದೆ. ಅಂದ್ರೇನು? ಬಾಬಾ ಏನಂತಾರೆ? ಜ್ಞಾನದಲ್ಲಿ ಅದು ಶರೀರದಲ್ಲಿ ಮಮತ್ವ ಇಟ್ಕೋಬೇಡ್ರಿ ಅಂತಾರೆ. ಯಾಕೆ ಮಮತ್ವ ಇಟ್ಕೊಂಡಿವಿ ಅಂದರೆ ಮತ್ತೆ ಅದರಿಂದ ದುಃಖನ ಭೋಗಿಸ್ಬೇಕಾಗ್ತೈತೆ. ಎಲ್ಲಿ ಮೋಹ ಇರ್ತತೋ ಅಲ್ಲಿ ದುಃಖ ಇರ್ತತೆ ಅಂತ ಹೇಳ್ತಾರೆ ಬಾಬಾ. ಇದು ಜ್ಞಾನದ ಮಾತಾಗಿದೆ. ಅಂದರೆ ಶರೀರದ ಸಂಭಾಲನೆ ಮಾಡಬಾರದೆಂದಲ್ಲ, ಅಂತರದಲ್ಲಿ ಇದು ಸ್ಮೃತಿ ಇರಲಿ. ಇದು ಹಳೆಯ ಪೊರೆಯಾಗಿದೆ. ಇದನ್ನಂತೂ ಈಗ ಬಿಡಬೇಕಾಗಿದೆ. ನಿಮ್ಮದು ಬೇಹದ್ದಿನ ಸನ್ಯಾಸವಾಗಿದೆ. ಅವರಂತೂ ಕಾಡಿಗೆ ಹೊರಟು ಹೋಗುತ್ತಾರೆ. ಆದರೆ ನೀವು ಮನೆಯಲ್ಲಿರುತ್ತಾ ನೆನಪಿನಲ್ಲಿರಬೇಕಾಗಿದೆ. ನೆನಪಿನಲ್ಲಿರುತ್ತಾ ನೀವು ಸಹ ಶರೀರವನ್ನು ಬಿಟ್ಟು ಬಿಡುತ್ತೀರಿ. ಎಲ್ಲಿಯಾದರೂ ಇರಿ, ನೀವು ತಂದೆಯನ್ನು ನೆನಪು ಮಾಡುತ್ತಾ ಇರಿ. ನೆನಪಿನಲ್ಲಿ ಇರುತ್ತೀರಿ. ಸ್ವದರ್ಶನ ಚಕ್ರಧಾರಿಯಾಗುತ್ತೀರಿ ಎಂದರೆ ಎಲ್ಲಿಯೇ ಇರುತ್ತೀರಿ ಎಂದರೂ ಸಹ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ. ಸ್ವಯಂ ಎಷ್ಟು ಪರಿಶ್ರಮ ಪಡುತ್ತೀರೋ ಅಷ್ಟು ಪದವಿ ಪಡೆಯುತ್ತೀರಿ. ಮನೆಯಲ್ಲಿದ್ದರೂ ಸಹ ನೆನಪಿನ ಯಾತ್ರೆಯಲ್ಲಿರಬೇಕು. ಈಗ ಅಂತಿಮ ಫಲಿತಾಂಶದಲ್ಲಿ ಸ್ವಲ್ಪವೇ ಸಮಯವಿದೆ. ಮತ್ತೆ ಹೊಸ ಪ್ರಪಂಚವು ತಯಾರಾಗಬೇಕಲ್ಲವೇ? ಈಗ ಕರ್ಮಾತೀತ ಸ್ಥಿತಿಯಾಗಿ ಬಿಟ್ಟರೆ ಸೂಕ್ಷ್ಮವತನದಲ್ಲಿರಬೇಕಾಗುತ್ತದೆ. ಸೂಕ್ಷ್ಮವತನದಲ್ಲಿದ್ದು ಮತ್ತೆ ಜನ್ಮ ತೆಗೆದುಕೊಳ್ಳಬೇಕಾಗುತ್ತದೆ. ಮುಂದೆ ಹೋದಂತೆ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಹಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ. ಒಬ್ಬರ ಅವ್ಯಭಿಚಾರಿ ನೆನಪಿನಲ್ಲಿರಬೇಕಾಗಿದೆ. ಈ ಶರೀರದ ಸಂಭಾಲನೆ ಮಾಡಬೇಕು. ಆದರೆ ಮಮತೆಯನ್ನು ಇಟ್ಟುಕೊಳ್ಳಬಾರದು. ಮಮತೆಯನ್ನಿಟ್ಟುಕೊಳ್ಳೋದು ಶರೀರದ ಮೇಲೆ ಅಂದ್ರೇನು? ನಾನು ಎಲ್ಲರಿಗಿಂತ ಚೆನ್ನಾಗಿರಬೇಕು, ನನಗೆ ಗೌರವ ಹೆಚ್ಚು ಸಿಗಬೇಕು, ನನಗೆ ಸಂಪತ್ತು ಚೆನ್ನಾಗಿರಬೇಕು, ನನ್ನ ಮಕ್ಕಳೇ ಮುಂದಿರಬೇಕು, ನನ್ನ ಮಕ್ಕಳೇ ಸುಖ ಕಾಣಬೇಕು. ಇದು ಏನು? ದೇಹದ ಮಮತ್ವ ಅಂತ ಹೇಳ್ತಾರೆ ಬಾಬಾ. ತಂದೆ ಯಾವ ಪಥ್ಯವನ್ನು ತಿಳಿಸಿದ್ದಾರೆಯೋ ಅದನ್ನು ಪೂರ್ಣ ರೀತಿಯಲ್ಲಿ ಪಾಲನೆ ಮಾಡಬೇಕಾಗಿದೆ. ತಂದೆಯ ನಿಂದನೆಯಾಗುವಂಥ ಪಾಪದ ಖಾತೆಯು ಬೆಳೆಯುವಂಥ ಯಾವುದೇ ಇಂಥ ವಿಕರ್ಮ ಮಾಡಬಾರದು. ತಮ್ಮನ್ನು ಮೋಸದಲ್ಲಿ ಸಿಕ್ಕಿ ಹಾಕಿಸಿಕೊಳ್ಳಬಾರದು. ಬಾಬಾ ಏನು ಹೇಳ್ತಾ ಇದ್ದಾರೆ? ಪಾಪದ ಖಾತೆ ಬೆಳೆಯುವಂಥ ಯಾವುದೇ ಕರ್ಮ ಮಾಡಬಾಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ವರದಾನ: 3 ಸೇವೆಗಳ ಬ್ಯಾಲೆನ್ಸ್ ಮುಖಾಂತರ ಸರ್ವಗುಣಗಳ ಅನುಭೂತಿ ಮಾಡುವಂಥ ಗುಣಮೂರ್ತಿ ಭವ. ಯಾವ ಮಕ್ಕಳು ಸಂಕಲ್ಪ, ಮಾತು ಮತ್ತು ಪ್ರತಿಯೊಂದು ಕರ್ಮದ ಮುಖಾಂತರ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ಅವರೇ ಸಫಲತಾ ಮೂರ್ತಿಗಳಾಗಿರುತ್ತಾರೆ. 3ರಲ್ಲಿಯೂ ಮಾರ್ಕ್ಸ್ ಸಮನಾಗಿದೆ. ಇಡೀ ದಿನದಲ್ಲಿ 3 ಸೇವೆಗಳ ಬ್ಯಾಲೆನ್ಸ್ ಇದ್ದಲ್ಲಿ ಪಾಸ್ ವಿತ್ ಆನರ್ ಹಾಗೂ ಗುಣಮೂರ್ತಿಗಳಾಗಿ ಬಿಡುತ್ತೀರಿ. ಅವರ ಮುಖಾಂತರ ಸರ್ವ ದಿವ್ಯ ಗುಣಗಳ ಶೃಂಗಾರ ಸ್ಪಷ್ಟವಾಗಿ ಕಂಡುಬರುತ್ತದೆ. ಒಬ್ಬರು ಇನ್ನೊಬ್ಬರಲ್ಲಿ ತಂದೆಯ ಗುಣಗಳ ಹಾಗೂ ಸ್ವಯಂ ಧಾರಣೆಯ ಗುಣದ ಸಹಯೋಗ ಕೊಡುವುದೇ ಗುಣಮೂರ್ತಿಗಳಾಗುವುದಾಗಿದೆ. ಏಕೆಂದರೆ ಗುಣದಾನ ಎಲ್ಲಕ್ಕಿಂತಲೂ ದೊಡ್ಡ ದಾನವಾಗಿದೆ. ಅಂದರೆ ಇಲ್ಲಿ ಸ್ಲೋಗನ್ ಏನು ಹೇಳ್ತಾ ಇದ್ದಾರೆ ಬಾಬಾ? ನಿಶ್ಚಯರೂಪಿ ಅಡಿಪಾಯ ಪಕ್ಕ ಇದ್ದಲ್ಲಿ ಶ್ರೇಷ್ಠ ಜೀವನದ ಅನುಭವ ಸ್ವತಃ ಆಗುತ್ತದೆ. ನಿಶ್ಚಯ ಇದ್ದಷ್ಟು
ಶ್ರೇಷ್ಠ ಜೀವನದ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸೂಚನೆ: ಇಂದಿನ ಕರ್ಮಗಳ ಲೆಕ್ಕಾಚಾರದ ಫಲಸ್ವರೂಪ ತನುವಿನ ರೋಗವಾಗಲಿ ಮನಸ್ಸಿನ ಸಂಸ್ಕಾರ ಅನ್ಯ ಆತ್ಮಗಳ ಸಂಸ್ಕಾರದೊಂದಿಗೂ ಘರ್ಷಣೆಯೂ ಆಗುತ್ತದೆ. ಏನು ಹೇಳಿದರು ಬಾಬಾ? ಕರ್ಮದ ಲೆಕ್ಕಾಚಾರ ಫಲಸ್ವರೂಪ ತನುವಿನ ರೋಗ ಮತ್ತು ಮನಸ್ಸಿನ ಸಂಸ್ಕಾರ ಅನ್ಯ ಆತ್ಮಗಳ ಸಂಸ್ಕಾರದೊಂದಿಗೆ ಘರ್ಷಣೆಯೂ ಆಗುತ್ತದೆ. ಆದರೆ ಕರ್ಮಾತೀತ ಕರ್ಮಭೋಗಕ್ಕೆ ವಶರಾಗದೆ ಮಾಲೀಕರಾಗಿ ಲೆಕ್ಕವನ್ನು ಸಮಾಪ್ತಿ ಮಾಡಿಸಿ ಕರ್ಮಯೋಗಿಗಳಾಗಿ ಕರ್ಮಭೋಗ ಮಾಡುವುದು, ಇದಾಗಿದೆ ಕರ್ಮಾತೀತ ಸ್ಥಿತಿಯ ಲಕ್ಷಣ. ಅಭ್ಯಾಸ ಮಾಡಿ. ಈಗೀಗ ಕರ್ಮಯೋಗಿ, ಈಗೀಗ ಕರ್ಮಾತೀತ ಸ್ಥಿತಿ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.